ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ PGCET 2024 ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೀವು ಏನೊಂದು ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ತೊಗೊಂಡಿರ್ಬೋದು, ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಇದೆ, ನಮಗೆ ಈ ವರ್ಷ SSP ಸ್ಕಾಲರ್ಶಿಪ್ ಸಿಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಡೇಟ್ಸ್ ಬಗ್ಗೆ ನೀವು ಯಾವಾಗ ಅಪ್ಲೈ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ಈ PG ಕೋರ್ಸಸ್ ಮಾಡೋಂಥ ಸ್ಟೂಡೆಂಟ್ಸು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಅವ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ PGCET 2024 ವಿದ್ಯಾರ್ಥಿಗಳಿಗೆ ಈ ವರ್ಷ ನಿಮಗೆ ಸ್ಕಾಲರ್ಶಿಪ್ ಆದರೆ ಸಿಗುತ್ತಾ? ನಿಮ್ಮಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಡೌಟು, ನಮಗೆ ಲಾಸ್ಟ್ ಡೇಟ್ ಈಗಾಗಲೇ ಕೊಟ್ಬಿಟ್ಟಿದ್ದಾರಲ್ವಾ, ನಮ್ದು ಇನ್ನೂ ಸೆಕೆಂಡ್ ರೌಂಡ್ದು ಅಡ್ಮಿಷನ್ ನಾವು ಈಗ ತೊಗೊಂಡಿದ್ವಿ, ಫಸ್ಟ್ ರೌಂಡಲ್ಲಿ ನಾವು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿದ್ವಿ, ನಾವೀಗ ಅಪ್ಲೈ ಮಾಡ್ಬೋದಾ ಏನೋ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಮೊದಲಿಗೆ ನಿಮಗಿರುವಂಥ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಲಾಸ್ಟ್ ಡೇಟ್ಸ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡ್ತಿರುವಂಥದ್ದು. ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಇದೇ ತಿಂಗಳು 20ನೇ ತಾರೀಕುವರೆಗೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ PG ಕೋರ್ಸಸ್ ಸ್ಟೂಡೆಂಟ್ಸ್ ಆದರೆ ಅಪ್ಲೈ ಮಾಡ್ಬೋದು ಆಗಿರುತ್ತೆ. ಇದನ್ನು ಮುಂದೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋಂಥ ಚಾನ್ಸಸ್ಸು ಇದೆ, ಬಟ್ 100% ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಸ್ಟೂಡೆಂಟ್ಸಲ್ಲಿ ಏನು ಇನ್ಸ್ಟ್ರಕ್ಟ್ ಮಾಡ್ತೀನಿ ಅಂತ ಅಂದರೆ, ನಿಮಗೆ ಈ ತಿಂಗಳು 20ನೇ ತಾರೀಕುವರೆಗೂ ಇದೆ. ಆ್ಯಂಡ್ ಈಗಾಗಲೇ ನೀವು ಸ್ಟೂಡೆಂಟ್ಸು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕಾಲೇಜ್ ಓಪನಿಂಗ್ ಡೇಟ್ಸನ್ನು ಸಹ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮಂಡೆಯಿಂದ ಅಂತ ಆಗಿರ್ಬೋದು. ಈ ರೀತಿ ನಿಮಗೆ ಕಾಲೇಜ್ ಓಪನಿಂಗ್ ಡೇಟ್ಸು ಕೊಟ್ಟಿದ್ದಾರೆ. ಆ್ಯಂಡ್ ಈಗಾಗಲೇ ಸೆಕೆಂಡ್ ರೌಂಡಲ್ಲಿ ನೀವು ಹೋಗ್ಬಿಟ್ಟು ಅಡ್ಮಿಷನ್ ತೊಗೊಂಡಿದ್ದೀರಾ, ಫಸ್ಟ್ ರೌಂಡಲ್ಲಿ ನೀವು ಹೋಗಿ ಅಡ್ಮಿಷನನ್ನು ತೊಗೊಂಡಿದ್ದೀರಾ. ಇನ್ನು ನೀವು 5 to 10 ಡೇಸನ್ನು ಬಿಟ್ಕೊಂಡು, ಓಕೆನಾ, ದಿಸ್ ಮಂತ್ 15 ಆಗಿದೆ ಆದಮೇಲೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. 100% ಸ್ಕಾಲರ್ಶಿಪ್ ಅಪ್ಲೈ ಆಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ಏನಿಲ್ಲ ನೋಡಿ, ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಏನು ಡೌಟ್ ಇರುತ್ತೆ, ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ಅಂದರೆ ನಮ್ಗೆ US ನಂಬರ್ ಬೇಕಲ್ವಾ, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬೇಕಲ್ವಾ ಅಂತ ಹೇಳಿಬಿಟ್ಟು ನೋಡಿ. ವಿತೌಟ್ USN ಸಹ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. PGCET ಕೌನ್ಸಿಲಿಂಗಿಂದ ಹೋಗುವಂಥ ಸ್ಟೂಡೆಂಟ್ಸು, ನೀವು ಜಸ್ಟ್ ನಿಮ್ಮ ಒಂದು ಕೌನ್ಸಿಲಿಂಗ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಆದರೆ ಪಡ್ಕೋಬೋದು ಆಗಿರುತ್ತೆ. ನಿಮಗೆ ನೋಡಿ, ಅಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಕೇಳಿದಾಗ ನಿಮಗೆ ಡು ಯು ಹ್ಯಾವ್ USN ಅಂತ ಒಂದು ಆಪ್ಷನ್ ಕೊಡುತ್ತೆ. ಇಲ್ಲ ಅಂತ ಹಾಕಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ನಂಬರನ್ನು ಎಂಟರ್ ಮಾಡಿದ್ದೀರಾ ಅಂತಂದರೆ ಕೌನ್ಸಿಲಿಂಗ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸು, ನಿಮ್ಮ ನೇಮ್ ಆಗಿರ್ಬೋದು, ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಾ, ಯಾವ ಕೋರ್ಸ್ಗೆ ಅಡ್ಮಿಷನ್ ತೊಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು SSP ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಯಿತು ಅಂತಂದರೆ ಫರ್ದರ್ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಆ್ಯಂಡ್ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋತೀರಾ. ಓಕೆನಾ, ಇದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇದೇ ತಿಂಗಳು 20ನೇ ತಾರೀಕು PGCET ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಆದರೆ ಇರುವಂಥದ್ದು. ನೀವೀಗ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಒಂದು 5 or 10 ಡೇಸ್ ಬಿಟ್ಕೊಂಡು ಟ್ರೈ ಮಾಡಿ. USN ನಂಬರ್ ಎಲ್ಲಿ ಕೇಳುತ್ತೆ ಆ USN ನಂಬರ್ ಹತ್ರ ನೀವು ನಿಮ್ಮ ಒಂದು PGCET ಕೌನ್ಸಿಲಿಂಗ್ ನಂಬರನ್ನು ಎಂಟರ್ ಮಾಡಿ. ಇನ್ ಕೇಸ್ ನಿಮ್ಮ ಕಾಲೇಜ್ ಕಡೆಯಿಂದ USN ನಂಬರ್ ಅಷ್ಟೊಳಗಡೆ ಕೊಟ್ಬಿಟ್ಟು ಅವರೇನಾದರೂ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಅಂತಂದರೆ USN ನಂಬರನ್ನು ಹಾಕಿ. USN ನಂಬರ್ ಯಾರಿಗೆ ಕೊಟ್ಟಿಲ್ವೋ ಅಂತ ಸ್ಟೂಡೆಂಟ್ಸು ನಿಮ್ಮ ಒಂದು PGCET ಕೌನ್ಸಿಲಿಂಗ್ ನಂಬರಿಂದ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಯಾವುದೇ ಥರದ ತೊಂದರೆ ಆದರೆ ಆಗೋದಿಲ್ಲ. ಆ್ಯಂಡ್ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋತೀರಾ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ನೀವು ನೆಕ್ಸ್ಟ್ ಸೆಕೆಂಡ್ ಇಯರಿಗೆ ಹೋಗ್ತಿರಲ್ವಾ, ಯಾವಾಗ ಈ ಒಂದು ಸ್ಕಾಲರ್ಶಿಪ್ಗೆ ಮತ್ತೆ ಅಪ್ಲೈ ಮಾಡ್ತೀರಾ, ಆಗಬೇಕಿದ್ರೆ ನೀವು ನಿಮ್ಮ ಒಂದು USN ನಂಬರನ್ನು ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ನಾನು ಸ್ಟೂಡೆಂಟ್ಸಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ದಯವಿಟ್ಟು ಯಾರೂ ಸಹ ಈ ಒಂದು ಸ್ಕಾಲರ್ಶಿಪ್ಪನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕಿರುವಂಥ ಎಲಿಜಿಬಿಲಿಟಿ ಸಿಂಪಲ್ಲು, ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರಬೇಕು. ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದುಬಿಟ್ಟು 1 lakhಗಿಂತ ಕಡಿಮೆ ಇರಬೇಕು. ಇಷ್ಟು 2 ಕಂಡೀಷನ್ಸ್ ನಿಮ್ಗೆ ಅಪ್ಲಿಕೇಬಲ್ ಆಯಿತು ಅಂತ ಅಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ 100% ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಆದರೆ ನಿಮಗೆ ಬರುತ್ತೆ. 15,000 ಪ್ಲಸ್ ಏನೋ ನಿಮಗೆ ಈ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ PGCET ಸ್ಟೂಡೆಂಟ್ಸ್ಗೆ. ಸೊ ನೀವು PGCET ಕೌನ್ಸಿಲಿಂಗಿಂದ ಅಡ್ಮಿಷನ್ ತೊಗೊಂಡಿದ್ದೀರಾ, ಫಸ್ಟ್ ರೌಂಡಲ್ಲಿ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಆಗಿರ್ಬೋದು, ಯಾವುದೇ ರೌಂಡಲ್ಲಿ ಅಡ್ಮಿಷನನ್ನು ತೊಗೊಂಡಿರಿ, ಜಸ್ಟ್ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ತಾ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಆದರೆ ನಾನು ನಿಮಗೆ ಡೆಮೋ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. PGCET ಸ್ಟೂಡೆಂಟ್ಸ್ದು ಯಾರ್ದಾದ್ರೂ ಡಾಕ್ಯುಮೆಂಟ್ಸನ್ನು ತೊಗೊಂಡು ಅವ್ರಿಗೆ ತೋರಿಸ್ಕೊಡ್ತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಈ ವರ್ಷ PG ಕೋರ್ಸಸ್ಗೆ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸು ಮ್ಯಾನೇಜ್ಮೆಂಟಲ್ಲಿ ನೋಡಿ, ನೀವು ಮ್ಯಾನೇಜ್ಮೆಂಟಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಅಂದರೆ ನಿಮ್ಗೆ ಈಗಾಗಲೇ ಒಂದು USN ನಂಬರ್ಸನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ನೀವು ಕೇಳೋದಾದ್ರೆ ನೋಡಿ, ಅಪ್ಲೈ ಮಾಡೋದಕ್ಕೇನೋ ಸದ್ಯಕ್ಕೆ ಆಗ್ತಿದೆ, ಅಪ್ಲೈನ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಗೌರ್ಮೆಂಟ್ ಡಿಸೈಡ್ ಮಾಡುತ್ತಾ. ಕಾಂಗ್ರೆಸ್ ಗೌರ್ಮೆಂಟ್ ಏನು ಡಿಸೈಡ್ ಮಾಡಿ ಡಿಪಾರ್ಟ್ಮೆಂಟ್ಸ್ಗೆ ಒಂದು ಇಂಟಿಮೇಷನ್ ಅನ್ನು ಕಳಿಸ್ಕೊಡುತ್ತೋ ಆ ಡಿಪಾರ್ಟ್ಮೆಂಟ್ಸ್ ಅದನ್ನು ಫಾಲೋ ಮಾಡಿಬಿಟ್ಟು ನಿಮ್ಮ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಆಗ ಡಿಸೈಡ್ ಮಾಡ್ತಾರೆ. ಬಟ್ ಅಪ್ಲೈ ಮಾಡೋಕ್ಕಾಗ್ತಿದೆ. ದಯವಿಟ್ಟು ಪ್ರತಿಯೊಬ್ಬರು ಎಲ್ಲರೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಅಪ್ಲೈ ಮಾಡಿ, ನಿಮಗೆ ಬಂದ್ರೂ ಬರ್ಬೋದು. ಓಕೆನಾ, ಇದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕಾ ಆಗಿರುತ್ತೆ. SSP ಸ್ಕಾಲರ್ಶಿಪ್ ಕುರಿತು ಸ್ಟೂಡೆಂಟ್ಸು ತುಂಬ ಡೌಟ್ಸನ್ನು ಕೇಳ್ತಾನೆ ಇದ್ರು, ನಮ್ಗೆ ಈ ವರ್ಷ ಸಿಗುತ್ತಾ ಇಲ್ವಾ, ನಮ್ದು ಅಡ್ಮಿಷನ್ ಲೇಟ್ ಆಗಿದೆ ಅದು ಇದು ಅಂತ ಹೇಳಿಬಿಟ್ಟು. ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈ ಮಂತ್ ಎಂಡ್ವರೆಗೂ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಆದರೆ ಇದಾವೆ. ಬಟ್ 20th ಒಳಗಡೆ ಆದಷ್ಟು ಬೇಗ ಎಲ್ಲರೂ ನಾವು ಅಪ್ಲೈ ಮಾಡ್ಕೊಳ್ಳಿ. ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದರೂ ಎಲ್ಲ ಕಮೆಂಟ್ಸ್ಗೂ ಸೇರಿಸಿ ಒಂದು ವಿಡಿಯೋನಾದರೂ ನಾನು ಸಪ್ರೇಟ್ ವಿಡಿಯೋ ಪೋಸ್ಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.